ತಮ್ಮ ಆಪ್ತರ ಜೊತೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಭೆಯನ್ನ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಶೆಟ್ಟರ್ ನಡೆ ಅಂತಾನೆ ಹೇಳಬಹುದು. ದೆಹಲಿಯಿಂದ ಹುಬ್ಬಳ್ಳಿಗೆ ಬಂದ ತಕ್ಷಣ ರಾತ್ರಿ ಗೌಪ್ಯ ಸಭೆಯನ್ನ ನಡೆಸಿದ್ದಾರೆ. ಬೆಳಗಾವಿ ಕ್ಷೇತ್ರದ ಬಿಜೆಪಿಯ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಶೆಟ್ಟರ್. ಇನ್ನು ಟಿಕೆಟ್ ತಪ್ಪಿದ್ರೆ ಮುಂದೆ ಏನು ಅನ್ನೋದರ ಕುರಿತಾಗಿ ಶೆಟ್ಟರ್ ಸಲಹೆಗಳನ್ನ ಪಡೆದುಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಬಹುತೇಕ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ದೆಹಲಿಯಿಂದ ಹುಬ್ಬಳ್ಳಿಗೆ ಬಂದ ತಕ್ಷಣ ರಾತ್ರಿ ಗೌಪ್ಯವಾಗಿ ತಮ್ಮ ಆಪ್ತರ ಜೊತೆ ಸಭೆಯನ್ನ ನಡೆಸಿದ್ದಾರೆ. ಒಂದು ವೇಳೆ ಟಿಕೆಟ್ ಏನಾದರೂ ಕೈ ತಪ್ಪಿದ್ರೆ ಮುಂದಿನ ನಿರ್ಧಾರ ಏನು ಎತ್ತ ಅನ್ನೋದರ ಕುರಿತಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬಿಜೆಪಿಯನ್ನ ತೊರೆದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಂಟ್ರಿ ಕೊಡ್ತಾರೆ. ತದನಂತರ ಮೊನ್ನೆ ಅಷ್ಟೇ ಮತ್ತೆ ಬಿಜೆಪಿಗೆ ಸೇರಿಕೊಳ್ತಾರೆ. ಈಗ ಒಂದು ವೇಳೆ ಏನಾದರೂ ಟಿಕೆಟ್ ಕೈ ತಪ್ಪಿದ್ರೆ ಬಂಡಾಯ ಎದ್ದೇಳದ ಅಥವಾ ಏನು ಎತ್ತ ಅನ್ನೋದರ ಕುರಿತಾಗಿ ತಮ್ಮ ಆಪ್ತರ ಜೊತೆ ತಡರಾತ್ರಿ ಗೌಪ್ಯವಾಗಿ ಸಭೆಯನ್ನ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರನ್ನ ಭೇಟಿಯಾಗಿದ್ದೆ ಮತ್ತು ಎಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ, MLAಗಳು, XMLAಗಳು ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಇವತ್ತಾದರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಗುಡ್ ಮಾರ್ನಿಂಗ್. ಈ ಹಿಂದೆ ಜಗದೀಶ್ ಶೆಟ್ಟರ್ ಹೇಳಿದ್ರು, ಒಂದು ವೇಳೆ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೇನೆ, ಇಲ್ಲ ಅಂದ್ರೆ ಯಾರು ನಿಲ್ತಾರೋ ಅವರ ಪರ ಪ್ರಚಾರವನ್ನ ಮಾಡ್ತೇನೆ, ಸಪೋರ್ಟ್ ಮಾಡ್ತೇನೆ ಅಂತ. ಈಗ ಇದ್ದಕ್ಕಿದ್ದಂತೆ ಟಿಕೆಟ್ ಏನಾದರೂ ಕೈ ತಪ್ಪಿದ್ರೆ ಮುಂದಿನ ನಿರ್ಧಾರಗಳೇನು ಅನ್ನೋದ್ರ ಕುರಿತಾಗಿ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ ಜಗದೀಶ್ ಶೆಟ್ಟರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ವೆರಿ ಗುಡ್ ಮಾರ್ನಿಂಗ್ ಮಧುಮಲ. ಜಗದೀಶ್ ಶೆಟ್ಟರ್ ನಿಜಕ್ಕೂ ತಮ್ಮ ನಿಲುವಲ್ಲಿ ಏನೋ ಬದಲಾವಣೆ ಆಗ್ತದೆ ಅಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವ್ರಿಗೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಟಿಕೆಟ್ ಕೈ ತಪ್ಪಿದ್ರಿಂದ ಅಸಮಾಧಾನಗೊಂಡು ಕಾಂಗ್ರೆಸ್ ಏರ್ಪಡಿದ್ರು. ಅಲ್ಲಿ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮತ್ತೆ ಮರಳಿ ಬಿಜೆಪಿ ಬಂದ್ರು. ಬಿಜೆಪಿ ಬರುವಾಗ ಯಾವುದೇ ಷರತ್ತನ್ನು ಹಾಕಿರಲಿಲ್ಲ. ನನಗೆ ವರಿಷ್ಠರು ಏನು ಸೂಚನೆ ಮಾಡ್ತಾರೆ ಆ ತೀರ್ಮಾನದಂತೆ ಆ ಒಂದು ವರಿಷ್ಠರ ಸೂಚನೆಯಂತೆ ಕೆಲಸ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು. ಮತ್ತೆ ನಂತರ ಕೆಲ ದಿನಗಳಲ್ಲಿ ಅವರು ಹಾವೇರಿ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಎಲ್ಲ ಒಂದ್ ಕಡೆ ಎರಡು ಕ್ಷೇತ್ರಗಳ ಟಿಕೆಟ್ ತಪ್ಪಿದ್ದ ಕೊನೆಗೆ ಬೆಳಗಾವಿಗೆ ಕೈ ಹಾಕಿದ್ರು. ಅವರು ಯಡಿಯೂರಪ್ಪನವರ ಮೂಲಕ ಸಾಕಷ್ಟು ಹೈಕಮಾಂಡ್ ಮೇಲೆ ಒತ್ತಡ ಹೇರಿದ್ರು. ಆದ್ರೆ ಇನ್ನೂ ಸಹ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಹೊರಗಿನವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಮತ್ತು BL ಸಂತೋಷ್ ಬನ ಸಾಕಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ಬೋದು. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ನಿನ್ನೆ ಒಂದು ನಿಯೋಗ ಬೆಂಗಳೂರು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಮೇಲೆ ಒತ್ತಡ ಹೇರ್ತಾ ಇದೆ. ಹಿರಣ್ಣ ಕಡಾಡಿ ಇರ್ಬೋದು, ಪ್ರಭಾಕರ್ ಕೋರೆ ಇರ್ಬೋದು, ಮಹಾಂತೇಶ್ ಕವಟಿಗೆಪಟ್ಟ ಇರ್ಬೋದು, ಅನೇಕ ನಾಯಕರು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಬಾರ್ದು. ಮತ್ತು ಆ ಹಿಂದೆ ಕೆಲವು ದಿನಗಳ ಹಿಂದೆ ಜಗದೀಶ್ ಶೆಟ್ಟರ್ ಗೋ ಬ್ಯಾಕ್ ಅಭಿಯಾನ ಆರಂಭ ಆಗಿತ್ತು. ಆ ಅಭಿಯಾನಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ನಂತರ ಕಳೆದ 2 ದಿನಗಳಿಂದ ನೇರವಾಗಿ ದೆಹಲಿಯಲ್ಲಿ ವಾಸ್ತವ್ಯ ಹಿಡಿದಂತ ಜಗದೀಶ್ ಶೆಟ್ಟರ್ ನಿನ್ನೆ ಸಂಜೆ ಹುಬ್ಬಳ್ಳಿಗೆ ವಾಪಸ್ಸಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅಲ್ಲಿ ಹೇಳಿಕೆ ಕೊಡಿದ್ರೆ ಇಲ್ಲೊಂದ್ ಕಡೆ ಅವರಿಗೆ ಸಾಕಷ್ಟು ರೀತಿ ಆತಂಕ ಇತ್ತು. ಟಿಕೆಟ್ ಕೈ ತಪ್ಪತಕ್ಕಂಥ ಸಾಕಷ್ಟು ಲಕ್ಷಣಗಳು ಅವ್ರನ್ನ ನೋಡಿದ್ರೆ ಕಾಣ್ತಾ ಇತ್ತು. ಲವಲವಿಕೆಯಿಂದ ಇರಲಿಲ್ಲ. ನಿಮ್ಮ ಮೇಲೆ ಸಾಕಷ್ಟು ದೂರು ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಬೆಳಗಾವಿ ನಾಯಕರು ನಿಮ್ಮನ್ನ ನೀವು ಸ್ಪರ್ಧೆ ಮಾಡದಂತೆ ಒತ್ತಡ ಹೇರ್ತಿದ್ದಾರೆ ನಾಯಕರ ಮೇಲೆ ಅಂತ ಕೇಳಿದಾಗ ಆ ವಿಚಾರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ನಂತರ ನೇರವಾಗಿ ಅವರು ವಿಮಾನ ನಿಲ್ದಾಣ ಮೂಲಕ ಹುಬ್ಬಳ್ಳಿಗೆ ಬಂದ್ರು. ಹುಬ್ಬಳ್ಳಿಗೆ ಬಂದ ತಕ್ಷಣವೇ ಅವರ ಕೆಲವು ಆಪ್ತರ ಜೊತೆ ಸಭೆ ನಡೆಸಿದ್ದಾರೆ. ಒಂದೇಳೆ ನನಗೆ ಬೆಳಗಾವಿ ಟಿಕೆಟ್ ಕೈ ತಪ್ಪಿದ್ರೆ ಮುಂದೆ ಏನು ಎಂಬ ಪ್ರಶ್ನೆ, ಸಾಕಷ್ಟು ರೀತಿಯ ಸಲಹೆ ಸೂಚನೆಗಳನ್ನ ಆ ಪ್ರಸ್ತಾವನೆಯನ್ನ ಸಭೆಯಲ್ಲಿ ಮಾಡಿದ್ದಾರೆ. ಅವರ ಆಪ್ತರು ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದಾರೆ. 1-2 ದಿನ ಕಾದ್ ನೋಡೋಣ. ಯಾಕಂದ್ರೆ ಇಂದು ಅಥವಾ ನಾಳೆ ಲಾಸ್ಟ್ ಕೊನೆ ಟಿಕೆಟ್ ಅನೌನ್ಸ್ ಆಗ್ತದೆ. ಆಗದೇ ಇದ್ರೆ ಮುಂದೆ ಏನು ಬಗ್ಗೆನೂ ಸಾಕಷ್ಟು ಚರ್ಚೆ ಆಯ್ತು. ಅವರು ಇಲ್ಲೇ ಒಂದ್ ಕಡೆ ಹಾಲಿ ಈಗೇನು ಬಿಜೆಪಿಯ ಸಂಸದರಿದ್ದಾರೆ, ಟಿಕೆಟ್ ಬಿಜೆಪಿ ಅಭ್ಯರ್ಥಿ ಇದ್ದಾರೆ ಪ್ರಹ್ಲಾದ್ ಜೋಶಿ, ಅವರು ಸಾಕಷ್ಟು ಅವರವರ ವೈಮನಸ್ಸು ಇನ್ನೂ ಬಿರುಕಾಗ್ತದೆ. ಎಲ್ಲೋ ಒಂದ್ ಕಡೆ ಅವರ ವಿರುದ್ಧ
ಒಳಗೊಳಗೆ ಸಾಕಷ್ಟು ಸಂಘಟನೆ ಮಾಡತಕ್ಕಂಥ ವಿಚಾರಗಳನ್ನ ಸಹ ಲಿಂಗಾಯತ ನಾಯಕರಾಗಿ ಲಿಂಗಾಯತ ಸಮುದಾಯವನ್ನ ಎತ್ಕಡ್ತಕ್ಕಂಥ ಕೆಲಸ ಮತ್ತು ಜೊತೆಗೆ ಯಾರ ಪರವಾಗಿ ಮಾಡಬೇಕು ಅನ್ನೋ ಬಗ್ಗೆನೂ ಸಹ ಚರ್ಚೆ ಆಗಿದೆ ಎಂಬ ಮಾಹಿತಿ ನಮ್ಮೆಲ್ಲ ಲಭ್ಯ ಆಗ್ತಾ ಇದೆ ಮಧುಬಾಲ. ಎಸ್, ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.